ಜಾಗತಿಕ ಟೆಕ್ ಕಂಪನಿ ಮೈಕ್ರೋಸಾಫ್ಟ್ ಮನುಷ್ಯರ ಮಲಮೂತ್ರ ತ್ಯಾಜ್ಯಗಳನ್ನು ಹಣ ಕೊಟ್ಟು ಖರೀದಿಸುತ್ತಿದೆ. ಅದು 1 ಟನ್ ತ್ಯಾಜ್ಯವನ್ನು $350 ಅಂದರೆ ಸುಮಾರು $30,000 ಖರೀದಿ ಮಾಡ್ತಿದೆ. ಇನ್ನು ವೋಲ್ಟೇಜ್ ಡೀಪ್ ಎನ್ನುವ ಕಂಪನಿ ಜೊತೆ 12 ವರ್ಷಕ್ಕೆ ಡೀಲ್ ಕೂಡ ಮಾಡಿಕೊಂಡಿದೆ. ಒಟ್ಟು 4.9 MMT ಸಾವಯವ ತ್ಯಾಜ್ಯವನ್ನು ಕೂಡ ಪಡೆಯುತ್ತಿದೆ. ಇದಕ್ಕಾಗಿ ಅದು ಒಟ್ಟು $1.7 ಬಿಲಿಯನ್ ಅಥವಾ 14 ರಿಂದ 15 ಸಾವಿರ ಕೋಟಿ ರೂಪಾಯಿ ವ್ಯಯಿಸಲಿದೆ. ಇನ್ನು ಸಾಫ್ಟ್ವೇರ್ ಕಂಪನಿಯಾದಂಥ ಮೈಕ್ರೋಸಾಫ್ಟ್ ಗೋಬರ್ ಗ್ಯಾಸ್ ಬಿಸ್ನೆಸ್ಗೆ ಇಳಿದಿದೆಯಾ ಎಂಬ ಅನುಮಾನ ಕೂಡ ಬರಬಹುದು. ಆದರೆ ತ್ಯಾಜ್ಯ ಖರೀದಿಸುವ ಹಿಂದಿನ ಉದ್ದೇಶವೇ ಬೇರೆಯಾಗಿದೆ. ಅದು ಮೈಕ್ರೋಸಾಫ್ಟ್ ಕೆಲಸ ಪಾಪ ನಿವಾರಣಾರ್ಥಯ ಮೈಕ್ರೋಸಾಫ್ಟ್ ಸಂಸ್ಥೆಯ AI ಚಟುವಟಿಕೆಗಳಿಂದ ಸಾಕಷ್ಟು ಇಂಗಾಲ ಅನಿಲದ ವಾತಾವರಣವನ್ನು ಸೇರುತ್ತದೆ. ಇನ್ನು 2020 ರಿಂದ 2024 ಅವಧಿಯಲ್ಲಿ ಕಂಪನಿಯು 75.5 ಮಿಲಿಯನ್ ಟನ್ ಕಾರ್ಬನ್ ಎಮಿಷನ್ಗೆ ಕಾರಣವಾಗಲಿದೆ. ಜಾಗತಿಕ ಪರಿಸರ ನಿಯಮಾವಳಿಗಳ ಪ್ರಕಾರ ಕಂಪನಿಗಳು ವಾಯು ಮಾಲಿನ್ಯ ಹೊರಹಾಕಿದಷ್ಟು ಮಾಲಿನ್ಯ ನಿವಾರಣೆಯ ಕಾರ್ಯವನ್ನು ಮಾಡಬೇಕು. ಅಂತೆಯೇ ಮೈಕ್ರೋಸಾಫ್ಟ್ ಸಂಸ್ಥೆ 2030 ಕಾರ್ಬನ್ ನೆಗೆಟಿವ್ ಆಗುವ ಗುರಿ ಕೂಡ ಹೊಂದಿದೆ. ಇನ್ನು ಈ ನಿಟ್ಟಿನಲ್ಲಿ ವೋಲ್ಟೇಜ್ ಡೀಪ್ ಕಂಪನಿಯನ್ನು ಕೂಡ ಕೈ ಜೋಡಿಸಿಕೊಂಡಿದೆ ಎಂದು ತಿಳಿದು ಬಂದಿದೆ. ಇನ್ನು ವಾಲ್ಟರ್ ಡೀಪ್ ಕಂಪನಿಯ ಕೆಲಸವೇನು ಅಂತ ನೋಡಬೇಕಾದ್ರೆ ವಾಲ್ಟರ್ ಡೀಪ್ ಕಂಪನಿಯ ಮರುಬಳಕೆ ಮಾಡಲು ಕಷ್ಟ ಸಾಧ್ಯವಾದಂತಹ ಜೈವಿಕ ತ್ಯಾಜ್ಯವನ್ನು ಸಂಗ್ರಹಿಸಿ ಭೂಮಿಯಿಂದ 5,000 ಅಡಿ ಕೆಳಗೆ ಪೈಪ್ ಮೂಲಕ ತಳ್ಳುತ್ತದೆ. ಆಗ ಈ ಬಯೋವರ್ಜಕಗಳು ಡಿಂಪಾಂಬಸ್ ಆಗುವಂತಹ ಪ್ರಕ್ರಿಯೆ ನಿಲ್ಲುತ್ತದೆ. ಇದರಿಂದ ಮಿಥೇನ್ ಹಾಗೂ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬಿಡುಗಡೆ ಆಗದಂತೆ ನಿಯಂತ್ರಣವಾಗುತ್ತೆ. ಈ ಮೂಲಕ ಪರಿಸರ ಮಾಲಿನ್ಯ ನಿಯಂತ್ರಣ ಸಾಧ್ಯವಾಗುತ್ತದೆ ಎಂದು ತಿಳಿದು ಬಂದಿದೆ.